ಯಾರ್ದು ಫೋನು? ನಿಮ್ಮ ವೈಫ್ದಾ? ವೈಫು ಅವಳು ನನ್ನ ಪಾಲ್ಗೆ ವೈಫ್ ಅಲ್ಲ ಮೋನಿಕಾ, ನನ್ನ ಪಾಲಿಗೆ ನೈಫ್. ಅವಳು ರಾಕ್ಷಸಿ. ಒಂದೇ ಒಂದು ದಿನ ಅವಳ ಹತ್ರ ಸುಳ್ಳು ಹೇಳಿ ಆಚೆ ಬರ್ತಿದ್ದಂಗೆ 108 ಕಾಲು ಮೆಸೇಜು ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ. ಆದರೆ ನಿಮ್ಮಂಥವ್ರು ನನ್ನ ಲೈಫ್ಗೆ ವೈಫ್ ಆಗಿ ಬಂದಿದ್ರೆ ಆ ಪದಕ್ಕೆ ಒಂದು ಅರ್ಥ ಸಿಕ್ಕಿರೋದು. ನನ್ನ ಲೈಫು ಬಂಗಾರ ಆಗಿರೋದು. ಆದಿ, ಏನ್ ಹೇಳ್ತಾ ಇದ್ದೀರಾ? ನಿಮ್ ಮನ್ಸಲ್ಲಿ ಈ ರೀತಿ ಯೋಚನೆ ಇದೆಯಾ? ಮೋನಿಕಾ, ಡೋಂಟ್ ಮೈಂಡ್, ತಪ್ಪು ತಿಳ್ಕೊಬೇಡಿ. ಅದು ನಾನು ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಕ್ಯಾಶುಯಲ್. ಓಕೆ, ನಿಮ್ ನೋವು ನನಗೆ ಅರ್ಥ ಆಗತ್ತೆ ಆದಿ. ಇವತ್ತು ನಿಮ್ ದುಃಖ ನೋವೆಲ್ಲ ಮರೆತು ಲೈಫ್ನ ಎಂಜಾಯ್ ಮಾಡಿ. ಇವತ್ತು ಈ ದಿನ ನಿಮ್ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ದಿನ ಆಗತ್ತೆ. ಥ್ಯಾಂಕ್ ಯು. ತಗೊಳ್ಳಿ. ಯಾ, ಚಿಯರ್ಸ್. ರಿಪೀಟ್. ರಿಪೀಟ್. ಆದಿ, ಜಾಸ್ತಿ ಆಯ್ತು, ಸಾಕು. ಮೋನಿಕಾ, ಇದು ಜಾಸ್ತಿ ಅಲ್ಲ, ಇದು ಕಮ್ಮಿನೇ. ನಂಗೆ ಆಗ್ತಿರೋ ಸಂತೋಷಕ್ಕೆ ಇದು ಕಮ್ಮಿನೇ. ನೀವ್ ಹ್ಯಾಪಿನಾ ಆದಿ? ಹ್ಯಾಪಿ ನಾನು, ಯಾವ್ದೇ ಫುಲ್ ಹ್ಯಾಪಿ. ಆದ್ರೆ ನಾನ್ ಹ್ಯಾಪಿ ಇಲ್ಲ ಆದಿ. ಮೋನಿಕಾ, ವಾಯ್? ಯಾಕೆ ನೀವು ಹ್ಯಾಪಿಯಾಗಿಲ್ಲ? ನನ್ನ ಜೀವನದಲ್ಲಿ ಸಂತೋಷ ತಂದು ಕೊಟ್ಟಿರೋ ದೇವತೆ ನೀವು ಸಂತೋಷವಾಗಿಲ್ಲ ಅಂದರೆ ನನಗೆ ಈ ಆದಿಗೆ ಹರ್ಟ್ ಆಗತ್ತೆ. ನೀವು ಸಂತೋಷವಾಗಿರ್ಬೇಕಷ್ಟೆ. ನಾವೇನು ಮಾಡಬೇಕು ಅಂತ ಹೇಳಿ. ಒಬ್ಳು ಫ್ರೆಂಡ್ ಆಗಿ ನಿಮ್ ಲೈಫ್ ಬಗ್ಗೆ ಕಂಪ್ಲೀಟ್ ಆಗಿ ಏನು ನಂಗೆ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಿದ್ದಿದ್ರೆ ನಿಮ್ ಲೈಫಲ್ಲಿ ಸಂತೋಷ ತುಂಬೋದಾಗಿತ್ತು. ಆದ್ರೆ ಈಗ ನನ್ನಿಂದ ಅದು ಸಾಧ್ಯ ಇಲ್ಲ. ಅದಕ್ಕೆ ಬೇಜಾರಾಗ್ತಿದೆ. ನಿಮಗೆ ಏನು ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ. ನನ್ನ ಜೀವನದ ಪುಸ್ತಕನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ನಿಜವಾಗ್ಲೂ? ನೀನು ಕುಡಿಸ್ತಿರೋ ಎಣ್ಣೆ ಮೇಲಾಣೆಗೂ ನಿಜ.